ಎಲ್ರಿಗೂ ನಮಸ್ಕಾರ. ನಾನು ವಿಜಯ್ ಕುಮಾರ್ ದಾವಣಗೆರೆ. ಆತ್ಮೇರೆ ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಈ ಒಂದು ಎರಡು ಮೂರು ದಿನಗಳಿಂದ ಮಾಧ್ಯಮದಲ್ಲಿ ಮತ್ತೊಮ್ಮೆ ಕೋವಿಡ್ ಸಂಬಂಧಿತ ವಿಚಾರಗಳು ಪ್ರಚಾರ ಆಗ್ತಿದ್ದಾವೆ. ಬೆಂಗಳೂರಿನಲ್ಲಿ ಒಂದು ಡೆತ್ ಆಗಿದೆ, ಈ ರೀತಿಯಾದಂಥ ಸುದ್ದಿ ವಿಚಾರಗಳು ಬರ್ತಾ ಇದ್ದಾವೆ. ಆಲ್ರೆಡಿ ಮಾಧ್ಯಮದಲ್ಲಿ ಒಬ್ಬ ಕೇಳಿದ, ಸರ್ ಶಾಲಾ ಕಾಲೇಜುಗಳನ್ನು ಮುಂದುವರಿಸ್ತೀರಾ ಅಂತೇಳಿ. ಏನು ಇದೊಂದು ಪ್ರತಿ ವರ್ಷ ಈ ಒಂದು ಶೀತ ಮಳೆ ಹವಾಮಾನ ಪ್ರಾರಂಭ ಆಗ್ತಿದ್ದಂಗೆ ಈ ಒಂದು ಕೋವಿಡ್ ಸಂಬಂಧಿತ ವಿಚಾರ ಕೂಡ ಪ್ರಚಲಿತವಾಗುತ್ತೆ. ಆದ್ಮೇಲೆ ಕಳೆದ 4 ವರ್ಷಗಳಿಂದ 2020 ಮತ್ತು 2021 2 ವರ್ಷಗಳ ಕಾಲ ನಿರಂತರವಾಗಿ ಕೋವಿಡ್ ನಮ್ಮನ್ನು ಬಾಧಿಸಿತು. ಮೊದಲನೇ ಅಲೆ ಬಂತು, 2ನೇ ಅಲೆ ಬಂತು, 3ನೇ ಅಲೆ ಬರೋದ್ರಲ್ಲಿತ್ತು, 4ನೇ ಅಲೆನೂ ಬರೋದ್ರಲ್ಲಿತ್ತು, HMPV ಅಂತೇಳಿ ಮತ್ತೊಂದು ಹೆಸರಿಟ್ಕೊಂಡು ಬಂತು. ಈಗ ಮತ್ತೆ ಕೋವಿಡ್ ಸಂಬಂಧಿತ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದ್ದಾವೆ. ನೋಡಿ, ಈ ಕೋವಿಡ್ ಸಂಬಂಧಿತವಾಗಿ ಈ ಥರ ವಿಚಾರಗಳು ಬಂದಾಗ ಪ್ರತಿ ಬಾರಿ ನಾನು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಈ ಥರ ಲಾಕ್ಡೌನ್ ಆಗುತ್ತಾ, ಸೀಲ್ಡೌನ್ ಆಗುತ್ತಾ, ಕೋವಿಡ್ ಬಂದರೆ ಮತ್ತೆ ಹೆಂಗೆ ಶ್ರೀ ಸಾಮಾನ್ಯರ ಜೀವನ ಅಂತೇಳಿ ಈ ಥರ ಎಲ್ಲ ಸುದ್ದಿಗಳು ಬಂದಾಗ ಯಥಾವತ್ತಾಗಿ ಎಲ್ರಿಗೂ ಭಯ ಆಗುತ್ತೆ, ಗಾಬರಿ ಆಗುತ್ತೆ. ನಾನು ಎಲ್ರಿಗೂ ಹೇಳ್ತೀನಿ, ಎಲ್ರಿಗೂ ಕೇಳ್ಕೊತೀನಿ, ಕೋವಿಡ್ ಎಂದರೆ ಸಹಜವಾಗಿ ಬರ್ತಕ್ಕಂಥ ಒಂದು ಶೀತ, ನೆಗಡಿ, ಕೆಮ್ಮು, ಇಷ್ಟೇ. ಇದನ್ನು ಭಾಳ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅದರಿಂದ ದುಡಿಮೆ ಮಾಡ್ಕೊಂಡಂಥ ಜನ ತುಂಬ. ಈ ರೀತಿಯಾಗಿರ್ಬೇಕಾದ್ರೆ ಯಾರೂ ಭಯ ಪಡೋ ಅವಶ್ಯಕತೆ ಇಲ್ಲ. ನಾಳೆ ಬೆಳಕರೆದ್ರು ಜೂನ್ 1ರಿಂದ ಯಥಾವತ್ತಾಗಿ ಶಾಲಾ ಕಾಲೇಜುಗಳು ಪ್ರಾರಂಭ ಆಗ್ತವೆ. ಕೆಲವೊಂದು ವಿದ್ಯಾಸಂಸ್ಥೆಗಳು ಪ್ರಾರಂಭ ಮಾಡಿವೆ. ಯಥಾವತ್ತಾಗಿ ಸಾರ್ವಜನಿಕ ಜೀವನ ಭಾಳ ಸುಲಲಿತವಾಗಿ ನಡಿಬೇಕಾದ್ರೆ ಇದೊಂದು ವಿಚಾರ ಬಂದಿದೆ. ಮಾಧ್ಯಮದವ್ರಿಗೆ ಏನೂ ಇರಲಿಲ್ಲ. ದರ್ಶನ್ ವಿಚಾರ ಆಯಿತು, ಪ್ರಜ್ವಲ್ ರೇವಣ್ಣ ವಿಚಾರ ಆಯಿತು, ಮಂಗಳೂರಿನ ಸುಹಾಸ್ ಶೆಟ್ಟಿ ವಿಚಾರ ಆಯಿತು. ಏನು ಸಿಗದೆ ಇದ್ದಾಗ, ನಾವು ಖಾಲಿಯಾದ್ವಿ ಅಂತ ಗೊತ್ತಾದಾಗ ಮಗದೊಮ್ಮೆ ನೆನಪಾಗೋದೆ ಕೋವಿಡ್, ಕರೋನಾ. ಯಾರೂ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಥಾವತ್ತಾಗಿ ತಮ್ಮ ಕೆಲಸಗಳನ್ನು ಮುಂದುವರಿಸಿ, ಶುಭ ಕಾರ್ಯಕ್ರಮಗಳನ್ನು ಮುಂದುವರಿಸಿ, ಪ್ರವಾಸ ಮಾಡಿ, ಎಂಜಾಯ್ ಮಾಡಿ, ಖುಷಿ ಪಡಿ, ಸಂತೋಷ ಪಡಿ. ಕೋವಿಡ್ ಬರಲ್ಲ, ಕೋವಿಡ್ ಇಲ್ಲ, ಕೋವಿಡ್ ಹೋಗಾಯಿತು. ಮಾಧ್ಯಮದ ವದಂತಿಗಳಿಗೆ, ಗಾಳಿ ಸುದ್ದಿಗಳಿಗೆ ಯಾರೂ ಗಮನವನ್ನು ಕೊಡದೆ ನಿಮ್ಮ ಕೆಲಸವನ್ನು ನೀವು ಮುಂದುವರಿಸಿ. ಎಲ್ರಿಗೂ ನಮಸ್ಕಾರ.